ನನಗೆ ಮಾಡಿದ ಕೆಲಸ 7 ನಡೆ ಒಂದು ಕಾಲಿಗಾಪ್ ಸಿಕ್ಬಿಡ್ತು. ಒಂದು ಅಡಿವಷ್ಟು ಕಾಲಿಗಾಪು. ಅದೇ ಇದಾಗಿತ್ತು. ಅವ್ ಅಣ್ಣನ ಮಕ್ಕನ್ ನೋಡಿರತ್ತಲ್ಲೇ ನೀರ್ ಸಿಕ್ಕಿದ್ರೆ ಎಷ್ಟು ಖುಷಿ ಇರೋದು ಗೊತ್ತೇ ನಮ್ಮ ಮಕ್ಕಳಿಗೆ. 1700. ನಾವೆಲ್ಲ ಭಾಳ ಇರಿಟೇಷನ್ ಮಾಡ್ತಿದ್ವಿ ಅಣ್ಣ, ಕ್ಷಮೆ ಇರಲಿ ಕೇಳಿ ಕೇಳಿ. ಅಣ್ಣ ಎಲ್ಲ ಇಲ್ಲಿ ಚೆನ್ನಾಗೈತೆ ಅಂದಾಗ ಇನ್ನೇನ್ ಮಾಡ್ತೀಯ? 3 ಕರ್ಕೊಂಡು ತೋರಿಸ್ತೀನಣ್ಣ. ಹೇಳ್ದಲ್ಲ ಅಲ್ಲೆಲ್ಲ ಒಂದಿಷ್ಟು ಗುಡ್ಗಿಸ್ಕೊಂಡಿದ್ದೆ, ಅದು ಬಡ್ಡಿ ದುಡ್ಡು ಆಗತೈತಿ ಈಗ, ಹಂಗೆ ಹೋಯ್ತು. ಈಗ ನೀರು ಅಲ್ಲೆಲ್ಲ ಕೆಳಗಡೆ ಬರಲ್ಲ. ಅಲ್ಲಿ ಕೆರೆಗೂ ಅಣ್ಣ, ಕೆರೆಗೂ ನಮ್ಮ ಹೊಲಕ್ಕೂ ಒಂದು ಅರ್ಧ ಕಿಲೋಮೀಟರ್ ಇಲ್ಲ. ಅಲ್ಲ ಬೆಳದಾರ್ ಕೆರೆಗೂ ಅಲ್ಲ ಒಂದು ಅರ್ಧ ಕಿಲೋಮೀಟರ್ ಇಲ್ಲ. ಅಲ್ಲಿ ಹಾಕ್ಸಿರೋದು 1264 ಅಡಿ, ಒಂದು ಡ್ರಾಪ್ ನೀರಿಲ್ಲ ಅಲ್ಲಿ. ರೈತರು ಕಷ್ಟ ಬೇಡ ಅಣ್ಣ. ಅಲ್ಲ ನಾವು ರ್ಯಾಂಕ್ಷಮ್ ಆಯ್ತಾತ ಅಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲಿ 2 ಎಕರೆ ಜಮೀನು. ಈ ಕಡೆಗೆ ತಲೆ ಹಾಕಿ ನೀವು ಮನೆಗೆ ಬೇಡ್ರಿ ಅಂದ್ಬಿಡ್ತು. ಆಯ್ತಾ? ಇವಾಗ ಅಲ್ಲಿ ಪೈನ್ ಮಾಡಿ ಕೊಡ್ತಿರಲ್ಲ ಅವರು ಅಷ್ಟೇ. ಆ ಹೊಲಕ್ಕೆ ನೀವು ಬೋರ್ಗೆ ಅಂತ ಹೋಗ್ಬೇಡ್ರಿ. ಇಲ್ಲಿ ಇಲ್ಲಿ ಕೊರ್ಸಿದ್ರಾಗೆ ಅದೇ 1264 ಅಡಿ ಕಳೆದಲ್ಲ, ಅಲ್ಲಿ ಬೋರ್ಗೆ ಅಂತ ಹೋಗ್ಬೇಡ್ರಿ ನೀವು ಅಲ್ಲಿ ಅಂತಂದ್ರು. ಅದೃಷ್ಟ ಅಲ್ಲಪ್ಪಿ, ಸುಮ್ಮನೆ ನೆನಪಿ ದುಡ್ಡು ಅಪ್ಪಿ. ಅಪ್ಪ ಅದಕ್ಕೆ 6 ಲಕ್ಷ 27,000. ಅದಕ್ಕೆ ಇದಕ್ಕೆ 2,67,000. ಅಬ್ಬಾ ಅಬ್ಬಾ. ಇನ್ನೊಂದು ಅಲ್ಲೊಂದು 2,88,000 ಅಲ್ಲಿ. ಎಷ್ಟು ಸಾಲ ಮಾಡಿದ್ದೆ ಅಣ್ಣ? ಹೇಳು, ನಾವು ಸಾಲ ಮಾಡಿದ್ದೀವಿ. ಹಂಗಲ್ಲ, ಇದು ಒಟ್ನಾಗೆ ನಾವು ಚಿಕ್ಕಪ್ಪನ ಮಕ್ಕಳು. ಅವನು ಇವಾಗ ಅವನು 2 ಕೋರ್ಸ್ 1700 ಅಡಿ ಒಂದು, 2,264 ಅಡಿ ಒಂದು. ಇದು ನಂದು 1,200 ಅಡಿ. ನಾನು ಒಂದು ಇವತ್ತು ಈ ಸತಿ ಕೊಟ್ಕೊಂಡಿರೋದು. ಅವನು ಈ ಸತಿ ಅವನ 2. ನೀರು ಚಾಂದಿನಿಗೆಲ್ಲ ನೀರು ಯಂತ್ರ ಬರೋದು ಅಣ್ಣ. ಇದರಲ್ಲಿ ಒಂದು ಜಂಟಿ ಬರುತ್ತೆ ಕೆಳಗಡೆ, 5 ಜನಕ್ಕೆ ಒಂದೇ ಬೋರು. ಅದ್ರಲ್ಲಿ 1 ಇಂಚ್ ಬರುತ್ತೆ, 1 ಇಂಚ್. ಅದರಲ್ಲಿ ಅಡಿಕೆ ಗಿಡ ಮೇಂಟೈನ್ ಮಾಡ್ಕೊಂಡು, ಅಡಿಕೆ ಗಿಡ ಕೆಳಗೆ ಅಷ್ಟು ಎಲ್ಲ ಹಣ್ಣಾಗ್ಬಿಟ್ಟ ಪೂರನ. ಒಂದು 200 ಗಿಡ ಹಣ್ಣಾಗ್ಬಿಟ್ಟವೆ. ಇನ್ನೊಂದು 200 ಗಿಡ ಸುಮಾರಾಗವೆ ನೋಡಿ. ಆ ಬರಲ್ಲಿ ಅದು ಕಾಣುತ್ತಲ್ವಾ, ಆ ಬರಲ್ಲಿ ಹೋದ ವರ್ಷ ಇದು ಏಪ್ರಿಲ್ 10ನೇ ತಾರೀಕು, ಏಪ್ರಿಲ್ 10ನೇ ತಾರೀಕು ಹಾಕ್ಸಿದ್ದು. ಅದು 1,240 ಅಡಿ. ಅದನ್ನು 1,240 ಅದನ್ನು 830 ಅಡಿಗೆ 1.5 ಇಂಚ್ ನೀರು ಆಯ್ತದು. ರೈತರು ಕಷ್ಟ. ಈಗ ಅದರಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಂದು ನಾವು ಬರೀ ತಲೆ ಕೆಡ್ಸ್ಕೊಂತಿರ್ಲಿಲ್ಲ. ಬರೀ 20 ನಿಮಿಷ ಬರ್ತವೆ, 18 ನಿಮಿಷ 20 ನಿಮಿಷ ದಪ್ಪನ ಬರ್ತವೆ. ಆಮೇಲೆ 2 ನಿಮಿಷಕ್ಕೆ ಒಂದ್ಸರಿ ದುಬುಕ್ ಅಂತೈತಿ. 3 ದಿವ್ಸಕ್ಕೊಂದ್ಸರಿ ಕೂಡ ಹಾಕೊಂಡು 3 ದಿವ್ಸಕ್ಕೊಂದ್ಸರಿ ನೀರು ಕೂಡ ಹಾಕೊಂಡು ನೋಡಿ. ಇದನ್ನ ಉಳಿಸ್ಕೊಂಡಿದ್ದೀವಿ. ಇದನ್ನ ಅವನ್ನ ಟ್ರಿಪ್ ಹಾಕಬಿಟ್ಟು ಸುಮ್ಮನೆ ಒಂದು ಅರ್ಧ ಗಂಟೆ ಬಿಟ್ಕೊಂಡ್ಬಿಟ್ಟು ಅಂಟು ಮಳೆ ಬರ್ತಕ್ಕ ಅಂಟು ಉಳ್ಕೊಂಡ್ಲಿ. ಮಳೆ ಬಂದ್ಮೇಲೆ ಅವಾಗ ಅಡಿಕೆ ಗಿಡಕ್ಕೆ ಬಿಡೋದಿರಲ್ಲ ನೀರ. ಅವಾಗ ಹೂವಿನ ಗಿಡನ ಡೆವಲಪ್ ಮಾಡ್ಕೋಬಹುದು. ಎಲ್ಲ ನಾವು ಹಂಗೆ ಅಣ್ಣ. ನನ್ ಕೈ ಸುಳ್ಳಿ ನಂದು ಅಷ್ಟೇ ಅಣ್ಣ. ಒಂದು 60-70 ಸಾವಿರ ರೂಪಾಯಿ ಕೈ ಸುಟ್ಕೊಂಡೆ ಬೆಳೆಯಕ್ಕೆ ಹೋಗಿ. ನೀರು ಬರ್ತಿರ್ಲಿಲ್ಲ ನಮ್ಮ ಮಾವರದ್ರಾಗೆ. ಇಲ್ಲಿ ನೀರು ಬಂದು ಉಳ್ಳಿ ಗಿಡ ಹಾಕ್ತೇವೆ ಹೋದ್ವು. ಕೆಲವ್ರು ಹೆಂಗ್ ಮಾತಾಡ್ತಾರಂದ್ರೆ ಕೆಲವ್ರು ಹೆಂಗ್ ಮಾತಾಡ್ತಾರಂದ್ರೆ ದೇವ್ರ ಕಣ್ ಮುಚ್ಕೊಂಡವ, ನಾವು ಕಣ್ಬಿಟ್ಟವನೇ ತೋರಿಸ್ತಾನೆ ಅಂತಾರೆ. ನಾವು ತಿನ್ಕುಳು ಹೆಚ್ಚಾಗಿ ಜಾಸ್ತಿ ಮಾಡ್ಕೋದು. ಹೌದು, ಕಯೇಶ್ ಅದು ಇಂಟ್ರೆಸ್ಟ್. ಕಯೇಶ್ ನಾನು ತೆಗಿಬೇಕು ಇನ್ನೂ ಹಾಕಿಸ್ತೇನೆ. ನೀನು ಬಿಡಲ್ಲ, ನೀರು ತೆಗಿಯೋವರೆಗೂ ಬಿಡಲ್ಲ ನೀನು. ಗಿಡ ಇದು ಈ ಚಪಾತಿ ಗಿಡ ಅಲ್ಲೊಂದು 20 ಗಿಡವೇ. ನಾವು ಹುಡುಗರು ನಾವು ಒಬ್ಬರು ಬೋರ್ ಹಾಕ್ಸ್ದಾಗ 5 ಕೊಡ್ತಿದ್ರು. ಎಲ್ಲ ಫಸ್ಲಿ ಬಂದಿದ್ವು. ಅಲ್ಲೇ ಒಂದು 50 ಗಿಡ 9 ಹೊಡೆದಿದ್ವು. ಬೋರ್ ನಿಂತೋಗ್ಬಿಡ್ತು, ಎಲ್ಲ ಒಣಗೋಗ್ಬಿಟ್ಟು. ಇನ್ನೊಂದು 10 ಜನ ಒಣಗೋತಿಲ್ಲ. ಅವಾಗ ಇನ್ನೊಂದು ಹಾಕ್ಸಿ ಬೋರ. ಬರೀ 120 ಅಡಿಗೆ 2 ಇಂಚ್ ಸಿಕ್ತು. ಬರೀ 120 ಅಡಿಗೆ 2 ಇಂಚ್ ಸಿಕ್ತು. 1020 ಕೊಡ್ಸಿ ನೀರು ಆಗಲಿಲ್ಲ ಕೆಳಗೆ. ಆಯ್ತಾ? ಮೋಟ್ರ್ ತಂದು ಬಿಟ್ರೆ ಅರ್ಧ ಗಂಟೆ ಬಂದು ಸುಮ್ಕ ಅರ್ಧ ಗಂಟೆ ಬಂದು ಸುಮ್ಕಾತು. ನಾವು ಅವಾಗಲೇ ಬೇರೆ ಹೋಗಿದ್ ಸಾಲ ಬೇರೆ ಹೊತ್ಕೊಂಡಿದೀವಿ. ಸಾಲ ಮಾಡ್ತಿರೋ ಬೋರ್ ಬೇರೆ ಹಾಕ್ತಿದೀವಿ. ರೈತರು ನಮ್ಗೆ ಪಾಠನೆ ಮಾಡೋಣ. ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬೆಳೆದು ಸಾಲದಲ್ಲೇ ಸಾಯ್ತಾನೆ ಅಂತ ಹಂಗ ಆದತೆ. ಏನೂ ಮಾಡಕ ಹೋಯ್ತಾ? ಅಡಿಕೆ ಗಿಡ ಅವಾಗ ಹೋಗ್ಬಿಟ್ಟು ಈಗ್ಲೂ ತಿರ್ಗಾ ಅಡಿಕೆ ಗಿಡ ಕಟ್ಟಿದೀವಿ. ನೀರು ಚೆನ್ನಾಗಿ ಬಂದು ಅಂತೇಳಿ. ತಿರ್ಗಾ ಅದೇ ಪರಿಸ್ಥಿತಿ ಆಗ್ಬಾರ್ದಲ್ಲ ಅಂತೇಳಿ ಒದ್ದಾಡಿದ್ದು. ಇನ್ಮೇಲೆ ಇನ್ನೇನು